ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯನ್ನ ಹೊಡೆಯಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ನಮ್ಮ ಶಕ್ತಿ 24.1% ಇತ್ತು, ಪಿತೂರು ಮಾಡಿ ಹೊಡೆದಿದ್ದಾರೆ. ಪರಿಶಿಷ್ಟ ಜಾತಿಯವರನ್ನ ಛಿದ್ರ ಮಾಡುವ ಕೆಲಸ ಆಗ್ತಾ ಇದೆ. ಬಿಜೆಪಿ ವಿರುದ್ಧ ಗೃಹ ಸಚಿವ ಪರಮೇಶ್ವರ್ ಗುಡುಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಚುನಾವಣಾ ಸಭೆಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವರು. ಬಿಜೆಪಿ ವಿರುದ್ಧ ಪರಮೇಶ್ವರ್ ಅವರು ಗುಡುಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಚುನಾವಣಾ ಸಭೆಯಲ್ಲಿ ಈ ರೀತಿಯಾಗಿ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯನ್ನ ಒಡೆಯಲಾಗ್ತಾ ಇದೆ ಅಂತ ಪರಮೇಶ್ವರ್ ಅವರು ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ. ಪರಿಶಿಷ್ಟ ಜಾತಿಯವರನ್ನ ಈ ರೀತಿಯಾಗಿ ಪರಮೇಶ್ವರ್ ಅವರು ಮಾತನಾಡಿರೋದು. ಇವತ್ತು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತಾರೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 665 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಚಿತ್ರ ಮಾಡ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಪರಮೇಶ್ವರ್ ಅವರು ಒಂದು ಸಭೆಯಲ್ಲಿ, ಚುನಾವಣಾ ಪ್ರಚಾರದ ಸಭೆಯಲ್ಲಿ ಈ ರೀತಿಯಾಗಿ ಮಾತನಾಡಿರೋದು. 24% ಇತ್ತು, ಅದನ್ನ ಬಿಜೆಪಿ ಅವರು ಹೊಡೆದಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ರಿಯಾಕ್ಷನ್ ಸರ್. ನಾನು ಅವರ ವಿಡಿಯೋನ ನೋಡಿದೆ. ಹಾ ಸರ್. ಬಹುಶಃ ಅವರು ಸುಳ್ಳು ಹೇಳ್ತಾ ಇರಲಿಲ್ಲ ಬಹಳ ದಿನ. ಯಾಕಂದ್ರೆ ನಾನು ಅವ್ರ ಜೊತೆಯಲ್ಲಿದ್ದವನು. ನಾನು ಅವರು ಅಣ್ಣ ತಮ್ಮಂದಿರ ಸಂಬಂಧ ನಮಗೆ. ಅಂದ್ರೆ ಈ ತರ ಯಾಕೆ, ಯಾವ ಕಾರಣಕ್ಕೆ ಸುಳ್ಳು ಹೇಳಿದ್ರು ಅಂತ ನನಗೂ ಕೂಡ ಅನ್ಸಿಲ್ಲ. ನಾನು ಹೇಳ್ತೇನೆ, ಇವತ್ತೇನಾದ್ರೂ ಪರಿಶಿಷ್ಟ ಜಾತಿ ವರ್ಗಗಳು ಬೀದಿಗೆ ಬಿದ್ದಿವೆ ಅಂದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಾರ್ಟಿ. ಇವತ್ತು ಅನ್ಯಾಯ ಆಗಿರ್ತಕ್ಕಂಥದ್ದು ಈ ಜನಾಂಗಗಳಿಗೆ ಕಾಂಗ್ರೆಸ್ ಇಂದ. ವಿಶೇಷವಾಗಿ ಏನು ಅಂತಂತಂದ್ರೆ, ನಾನ್ ನೋಡಿತು 24% ನಾವು ಇದ್ವಿ, ನಮ್ಮ ಶಕ್ತಿ ಅಷ್ಟಿತ್ತು. ಇವ್ರು ಯಾಕೆ ಇಷ್ಟೊಂದು ಇದನ್ನು ಮಾಡಿದ್ರು ಅಂದ್ರೆ, ಈಗ ನಾನು ಹೇಳ್ತೇನೆ, 665 ಮಾಡಿದ್ಯಾರು? ಕಾಂಗ್ರೆಸ್ ಅಲ್ವಾ? ಕಣ್ಣು ಮುಂದೆ ಇರ್ತಕ್ಕಂಥ ಸತ್ಯವನ್ನ ತಿರ್ಚುವ ಕೆಲಸ ಇವರು ಮಾಡ್ತಿದಾರಲ್ಲ. ಇವೆಲ್ಲದಕ್ಕಿಂತ ಮಿಗಿಲಾಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿನಿಂದಾನೇ ಇದೆಲ್ಲ ಆಗೋದು. ಮಹದೇವಪ್ಪ ಇದಕ್ಕೆ ಎಲ್ಲದಕ್ಕೂ ಇವತ್ತಿನ ಗೊಂದಲಗಳಿಗೆ ಕಾರಣ. ಡಾಕ್ಟರ್ ಪರಮೇಶ್ವರ್ ಅವರು, ಪ್ರಿಯಾಂಕಾ ಅವರು ಮತ್ತೆ ಮಹದೇವಪ್ಪ ಮೂವರು ಜೊತೆಗೆ ನಮ್ಮ KH ಮುನಿಯಪ್ಪ ಅವರು, ತಿಮ್ಮಾಪುರ್ ಅವರು, ಇವರೆಲ್ಲ ಮಂತ್ರಿಗಳಿದ್ರಲ್ಲ, ತಂಗಡಿಗೆ ಅವರು, ಯಾಕೆ ಕುಳಿತು ಒಂದು ತೀರ್ಮಾನಕ್ಕೆ ಬರಲಿಲ್ಲ ಇವರೆಲ್ಲ? ಸರಿ, ಇವತ್ತು ಅನ್ಯಾಯ ಆದ್ಮೇಲೆ ಇವರೇ ಹೊಡೆದು ಹೋಗ್ಲಿ. ನಾಗಮೋಹನ್ ದಾಸ್ ಸಮಿತಿ ವರದಿ ಕೊಟ್ಟ ಮೇಲೆ ನಮಗೆ ಈಗ ಅನ್ಯಾಯ ಆಯ್ತು ಅಂತ ಈಗ ಹೇಳ್ತಿರಲ್ಲ, ಇದಕ್ಕೆ ಕಾರಣ ಯಾರು? ತೀರ್ಮಾನ ತಗೊಂಡಿದ್ಯಾರು? ಇವತ್ತಿಗೂ ಎಲ್ಲ ಬೀದಿಯಲ್ಲಿ ನಿಂತಿದ್ದಾರೆ ಪರಿಶಿಷ್ಟ ಜಾತಿಗಳು ಅಂತಂತಂದ್ರೆ ಅದಕ್ಕೆ ಕಾರಣ ಪರಮೇಶ್ವರ್ ಅವರು, ಪ್ರಿಯಾಂಕಾ ಖರ್ಗೆ ಅವರು, ಮಾನ್ಯ ಮಹದೇವಪ್ಪನವರು. ಮಹದೇವಪ್ಪ ಅವರಂತೂ ದಲಿತರ ಪರವಾಗಿಯೇ ಇಲ್ಲ. ಅವ್ರಿಗೆ ಆಗಿದ್ದ ಅನ್ಯಾಯ ಇವತ್ತು SCP TSP ಹಣದಲ್ಲಿ ₹1 ಕೂಡ ಅವ್ರಿಗೆಲ್ಲ ಸೇರ್ತಾ ಇಲ್ವಲ್ಲ ನಮ್ಮ ಜನಾಂಗಗಳಿಗೆ. ಯಾರು ಕಾರಣ ಇದಕ್ಕೆಲ್ಲ? ಕಾಂಗ್ರೆಸ್ ಅಲ್ವಾ? ಮಾತಿದ್ರೆ ಬಿಜೆಪಿ ಮೇಲೆ ಹಾಕ್ತಾರೆ. ಬಿಜೆಪಿ ಇವತ್ತಿನ ಒಳ ಮೀಸಲಾತಿಗೂ ಸಂಬಂಧ ಏನಿದೆ ಹೇಳಿ? ಇದನ್ನ ತೀರ್ಮಾನ ಮಾಡಿದವರು ಕೋರ್ಟ್ನ ಆದೇಶದ ಮೇರೆಗೆ ತೀರ್ಮಾನ ಮಾಡಿದೀವಿ ಅಂತಂದ್ರು. ವರದಿ ಕೊಟ್ಟಿದ್ದೇನೋ 6, 5, 4, 1, 1 ಅಂತ ಕೊಟ್ರು. 5 ತೆಗೆದು ನೀವು 3 ಗ್ರೂಪ್ ಮಾಡಿ ಅದರಲ್ಲೂ ರೋಸ್ಟರ್ ಬಿಂದುಗಳನ್ನ
ಇವತ್ತು ಎಲ್ಲರಿಗೂ ಅನ್ಯಾಯ ಆಗೋ ರೀತಿ ಮಾಡಿ ಇವತ್ತು ನೀವು ಹೆಂಗ ತಪ್ಪಿಸ್ಕೊಳಕ್ ನೋಡ್ತಾ ಇದ್ದೀರಾ? ಜನ ನಿಮ್ಮನ್ನ ತಪ್ಪಿಸ್ಕೊಳಕ್ಕೂ ಬಿಡೋದಿಲ್ಲ, ನಿಮ್ಮನ್ನ ಕ್ಷಮಿಸೋದಿಲ್ಲ. ಕಾಂಗ್ರೆಸ್ಸು ದಲಿತ ವಿರೋಧಿ. ಕಾಂಗ್ರೆಸ್ ಇವತ್ತು ದಲಿತರನ್ನ ಸರ್ವನಾಶ ಮಾಡಿದ್ರೆ ಅದು ಕಾಂಗ್ರೆಸ್ ಅಲ್ಲದೆ ಬೇರೆ ಯಾರೂ ಅಲ್ಲ. ಆದ್ರೆ ಯಾಕೆ ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು ಈ ರೀತಿ ಸುಳ್ಳನ್ನ ಹೇಳಿದ್ರು ಅಂತ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಇವರಿಗೆ ಯಾರನ್ನ ಹೋಲೈಕೆ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ? ಇದು ದಲಿತ ಪರವಾದ ಹೇಳಿಕೆನಾ? ದಲಿತರನ್ನ ಅನ್ಯಾಯ ಆಗ್ತಿದ್ರು ಅದ್ ಹೆಂಗೆ ನೀವು ಸಹಿಸ್ಕೊಂಡು ಕೂತಿದ್ದೀರಿ? ಇಷ್ಟೊತ್ತಿಗೆ ನೀವು ರಿಸೈನ್ ಮಾಡಿ ಬರ್ಬೇಕಾಗಿತ್ತು. ನೀವು ಪರಿಸ್ಥಿತಿ ಹಂಗಿರುವಾಗ ಇಷ್ಟು ಜನರು ಬೀದಿಗೆ ಬಂದಿದ್ದಾರೆ. ಯಾವ ಗ್ರೂಪ್ನವರು? ಮಾದಿಗ ಸಮುದಾಯ ಮನೆಯಲ್ಲಿದ್ದ, ಅವರು ಬೀದಿಯಲ್ಲಿದ್ದಾರೆ. ಛಲವಾದಿ ಸಮುದಾಯ ಬೀದಿಯಲ್ಲಿದ್ದಾರೆ. ಕೊರಚ, ಕೊರ್ಮ, ಲಂಬಾಣಿ ಎಲ್ಲ ಬೀದಿಯಲ್ಲಿದ್ದಾರೆ. ಇದು ನಿಮ್ಗೆ ಅರ್ಥ ಆಗ್ಲಿಲ್ವಾ? ಹೋಗಿ ನೀವು ಈ ರೀತಿ ನೀವು ಮಾಡಿದ್ದ ತಪ್ಪಿಗೆ ಬಿಜೆಪಿ ಮೇಲೆ ಯಾಕೆ ಹಾಕ್ತಾ ಇದ್ದೀರಿ? ಹಾಗಾದ್ರೆ ಈ ಒಳ ಮೀಸಲಾತಿ ತೀರ್ಮಾನ ನಿಮ್ದಲ್ವಾ? ಎಂತ ವಿಪರ್ಯಾಸ ಇದು! ರಾಜ್ಯದ ಒಬ್ಬ ನಾನು ಹೇಳೋದು, ಡಾಕ್ಟರ್ ಪರಮೇಶ್ವರ್ ಅವರು ಬಹಳ ಸಣ್ಣ ವ್ಯಕ್ತಿತ್ವದವರಲ್ಲ. ಹೋಮ್ ಮಿನಿಸ್ಟರ್ ಒಬ್ರು, ಆಮೇಲೆ ದಲಿತ ಸಮುದಾಯಗಳ ಒಬ್ಬ ನಾಯಕ. ನೀವು ಈ ರೀತಿ ಹೇಳ್ತೀರಿ ಅಂತಂದ್ರೆ ಜನರಿಗೆ ಏನ್ ಮೆಸೇಜ್ ಹೋಗುತ್ತೆ? ಅಥವಾ ನಿಮ್ಮನ್ನೇನ್ ತಿಳ್ಕೊಳ್ತಾರೆ ಜನ? ಏನಪ್ಪ ಹಸಿ ಸುಳ್ಳು ಹೇಳ್ತಾರೆ ಡಾಕ್ಟರ್ ಪರಮೇಶ್ವರ್ ಅಂತ ತಿಳ್ಕೊಳಲ್ವಾ? ನನಗೆ ನೋಡಿ, ಅವ್ರ ಬಗ್ಗೆ ಗೌರವ ಇದೆ. ಈ ಹೇಳಿಕೆ ಮಾತ್ರ ನಾನು ಕಂಡ ತುಂಡವಾಗಿ ಖಂಡಿಸ್ತೇನೆ. ಇವತ್ತು ದಲಿತರಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ಕಾಂಗ್ರೆಸ್ಸೇ ಕಾರಣ. ವಿಶೇಷವಾಗಿ ದಲಿತ ಮುಖಂಡರುಗಳು ಇಲ್ಲಿರ್ತಕ್ಕಂಥ, ಅವರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಬಾಯಿ ಬಿಡ್ತಕ್ಕಂಥ ಯೋಗ್ಯತೆ ಇಲ್ಲ ಅವರಿಗೆ. ಹೊರಗಡೆ ಬಂದು ಓಟ್ಗಾಗಿ ಈ ರೀತಿ ಸುಳ್ಳುಗಳನ್ನು ಹೇಳ್ತಾರೆ. ಕ್ಯಾಬಿನೆಟ್ ಅಲ್ಲಿ ಇವತ್ತಿನವರೆಗೆ ಎಷ್ಟು ತೀರ್ಮಾನಗಳಾದವು? ಒಳ ಮೀಸಲಾತಿ ಬಂದ ತಕ್ಷಣ ಎಷ್ಟು ದಿನಗಳ ಕಾಲ ಅದನ್ನು ದೂಡಿದ್ರು? ಯಾಕೆ ಒಮ್ಮತ ಬರಲಿಲ್ಲ? ಇದು ಮೊದಲು ಹೇಳಿದ್ರು ಬಸವರಾಜ ಬೊಮ್ಮಾಯಿ ಅವರು, ಇದು ಜೇನುಗೂಡಿಗೆ ಕೈ ಇಟ್ಟಂತೆ ಅಂತೇಳಿ. ಇವತ್ತದು ಜೇನುಗೂಡಾಗಿದೆ. ಕಾಂಗ್ರೆಸ್ ಅನ್ನ ಈ ಜೇನುಗೂಡು ಕಚ್ಚುತ್ತಾ ಬಿಡೋದಿಲ್ಲ. ನಾವು ಭಾರತೀಯ ಜನತಾ ಪಕ್ಷ ಎಲ್ಲರನ್ನೂ ಸರಿದೂಗಿಸಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಇವರು ಮಾಡಿರ್ತಕ್ಕಂಥ ಈ ಅನ್ಯಾಯಕ್ಕೆ ಕಾಂಗ್ರೆಸ್ ಇವತ್ತು ಬೆಲೆ ಕೊಡಬೇಕಾಗತ್ತೆ. ಡಾಕ್ಟರ್ ಪರಮೇಶ್ವರ್ ಅವರ ಹೇಳಿಕೆ ಇದೊಂದು ರೀತಿಯ ಅವಿವೇಕತನದಿಂದ ಕೂಡಿದೆ, ಶುದ್ಧ ಸುಳ್ಳಿದೆ, ಜನರನ್ನ ದಾರಿ ತಪ್ಪಿಸ್ತಕ್ಕಂಥದ್ದಿದೆ ಈ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಛಲವಾದಿ ನಾರಾಯಣಸ್ವಾಮಿ ಅವರು, ಈಗ 24% ನಮ್ದು ಪರಿಶಿಷ್ಟ ಜಾತಿಯವರಿದ್ರು, ನಮ್ಮ ಶಕ್ತಿ ಅಷ್ಟಿತ್ತು ಅಂತ ಹೇಳಿದ್ದು ನಿಜಾನಾ? ನೋಡಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳು ಸೇರಿ 15% ಮೀಸಲು